ಹಲೋ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ಮಾಡುವ ನಮಸ್ಕಾರಗಳು. ಒಂದು ಮಗು ಹತ್ಕೊಂಡೇ ಹುಟ್ಟುತ್ತೆ, ಆದ್ರೆ ನಗದನ್ನ ಬೆಳೀತಾ ಬೆಳೀತಾ ತಾನಾಗೆ ಕಲಿಯುತ್ತೆ. ಅಂದ್ರೆ ಬದುಕಲ್ಲಿ ಅಳು ದುಃಖ ಇವೆಲ್ಲವೂ ಇನ್ಬಿಲ್ಟ್ ಆಗೇ ಇರುತ್ತೆ. ನಗು ಸಂತೋಷನ ಮಾತ್ರ ನಾವೇ ಹುಡುಕೋಬೇಕು. ಸೊ ನಗ್ತಾ ಇರಿ, ನಗುವನ್ನ ಹುಡುಕೋರ್ಗೂ ಹಂಚ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಮಾಜಾ ಹಾಗೂ ಪ್ಯಾಂಪರ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಮಾರತ್ಹಳ್ಳಿ. ಹೋದ್ವಾರ ಒಂದಷ್ಟು ಡಿಫರೆಂಟ್ ಸ್ಕಿಟ್ಗಳ ಮೂಲಕ ನಿಮ್ಮನ್ನೆಲ್ಲರೂ ಸಿಕ್ಕಾಪಡೆ ನಗಿಸಿ ಇವತ್ತು ಇನ್ನೂ ಜಾಸ್ತಿ ನಗಿಸೋದಕ್ಕೆ ನಮ್ಮ ಆಸ್ಥಾನ ಕಲಾವಿದರೆಲ್ಲ ರೆಡಿಯಾಗಿ ಬಂದಿದ್ದಾರೆ. ಸೊ ಕಂಟೆಸ್ಟೆಂಟ್ ನಿಮ್ಗೂ ಕೂಡ ಸ್ವಾಗತ, ನಿಮ್ಗೂ ಕೂಡ ನಲ್ಮೆಯ ಪ್ರೀತಿಯ ಸ್ವಾಗತ, ಸಂಜನಾ ಪ್ರೀತಿಯ ಸ್ವಾಗತ. ನಮ್ಮ ಪ್ರೀತಿಯ ಜಜಸ್ ಕೂಡ ವೆಲ್ಕಮ್ ಮಾಡ್ಕೊಂಬೋಣ. ಸೊ ಜೋರದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಂದನವನದ ಚಲುವೆ, ಗಿಚ್ಚಿ ಗಿಲಿಗಿಲಿಯ ಪಂಚಿಂಗ್ ಕ್ವೀನ್ ಶ್ರುತಿ ಮೇಡಮ್, ಕಿಂಗ್ ಆಫ್ ಕನ್ನಡ ಕಾಮಿಡಿ ಸಾಧು ಮಹಾರಾಜ್, ನ್ಯಾಚುರಲ್ ಕಾಮಿಡಿಯ ಟ್ರೆಂಡ್ ಸೆಟರ್, ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ಆನ್ ಸ್ಟೇಜ್. ಯಾಕೆ ಸರ್ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ರಿ, ಬರ್ಲೇ ಇಲ್ಲ? ಸಾಹಸ. ಏನ್ ಸಾಹಸ? ನಾನೆಲ್ಲ ಇವ್ರು ಮಾಡಿದ್ದು. ಎಂಟ್ರಿ ಜೋರಾಗಿರ್ಲಿ ಅಂತ. ಇಲ್ಲ ಪಾಪ, ನನಗ್ ಜಾಗ ಮಾಡಿಕೊಟ್ರು. ಅದಾಗ್ಲಿಲ್ಲ, ಅದಕ್ಕೆ ನಾವೇ ನೂಕಿದ್ವಿ. ಅದು ಶ್ರುತಿ ಮೇಡಮ್, ಇವತ್ತು ಆಕ್ಚುಲಿ ನೀವು ನವಿಲ್ ತರನೇ ಕಾಣ್ತಾ ಇದ್ದೀರಾ. ಆ ನವಿಲು ಬಣ್ಣ, ಆ ತರ ನವಿಲು ನೃತ್ಯ ತರ ಹೋಯ್ತು ಅಂದ್ರೆ ಎಲ್ಲ ಬರ್ತಿದ್ರೆ ನವಿಲೇನು ಸಾಂಗ್ ರೆಡಿ ಅಂತ ಗೊತ್ತಾಗುತ್ತೆ ಸರ್. ಈಗ ನನಗ್ ನವಿಲೇನು ಅಂದ್ರೆ ನಿಮ್ಗೇನ್ ಹಾಕ್ಬೋದು ಸರ್? ಏ ಬ್ರಹ್ಮನೋ ಗುಮ್ಮನೋ ಹುಟ್ಟಿಸಿದ ನಮ್ಮನು ಅವನೊಬ್ಬ ತಿಕ್ಲ ಕಣ. ಈ ಕೋಮಲ್ ಸರ್ಗೆ ನಿನ್ಗೊಂದ್ ಸಾಂಗ್ ಆಡ್ಸ್ಕಣ. ಏನಪ್ಪ? 3 ಜನ ಸಿಗಿ ನಿನ್ಗೊಂದ್ ಸಾಂಗ್ ಆಡ್ಲಿ. ನಿನಗೋಸ್ಕರ ಒಂದ್ ಹಾಡು. ಆವಾದ್ರೂ ಕಚ್ಚಾ ಬಾದ, ಚೆವಳಾದ್ರೂ ಕುಟ್ಟ ಬಾದ. ಒಬ್ರು ಆದ್ರೆ ಒಂದು ಒಳ್ಳೆ ಅಭಿಪ್ರಾಯ ನೀನು ಬೆಳೆಸ್ಕೊಂಡಿಲ್ವ? ಸ್ಮೈಲಿಂಗ್ ಸ್ಟಾರ್ ಬೇಕಿತ್ತ ಇದು? ನೆಗೆಟಿವ್ ಶೇಡ್ ಅಲ್ಲಿರೋ ಪಾಸಿಟಿವ್ ಪರ್ಸನ್. ನೋಡಿ, ನನ್ನನ್ನು ಆಡ್ಕೊಳ್ಳೋದ್ರಿಂದ ಅವ್ರಿಗೆ ನಗು ಬರುತ್ತೆ, ಜನರಿಗೆ ನಗು ಬರುತ್ತೆ ನಂಗಿದ್ರೆ ಆಗ್ಲಿ. ನನ್ನಿಂದ ಅಷ್ಟು ಜನ ನಗ್ತಾರಲ್ಲ, ಅದಕ್ಕೆ ನನಗೆ ಸ್ಮೈಲಿಂಗ್ ಸ್ಟಾರ್ ಅಂತ ಬಿರುದು ಸಿಕ್ಕಿರುತ್ತೆ. ಒಳ್ಳೆ ಚಪ್ಪಾಳೆ. ಏನೋ ಒಟ್ಟು ಎಲ್ಲ ನಗ್ನಾಗ್ತಾ ಇರಿ, ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕಂಪನಿಲಿ ರೆಡಿ ಆಗಿರುವಂತ ಮತ್ ನಮ್ಗೆ ಯಾಕೆ ನೋವು? ನಿನ್ ಚರ್ಮದಲ್ಲಿ ಕೂತ್ಕೊಳ್ಳೋ ನೋವು. ಇವತ್ತು ಫಾರ್ ಎ ಚೇಂಜ್ ಗೊಬ್ಬರಗಾಲನ ಚರ್ಮದಲ್ಲಿ ಹೊಲ್ದಂತ ಚರ್ಮ ಅಲ್ಲ, ಅದು ನಮ್ಮ ಕರ್ಮ. ಈಗ ನಿಮ್ಮ ಮುಂದೆ ಬರ್ತಾ ಇದ್ದ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ಪೊಲೀಸ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡು ಬಂದವನಂತನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಟೆಸ್ಟ್ ಮಾಡಿ ಸೆಲೆಕ್ಟ್ ಮಾಡ ಅಂತ ಹೋದ್ರೆ ಏನೆಲ್ಲ ಆಗುತ್ತೆ ಇದನ್ನ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಲ್ಯಾಗ್ ಮಂಜು, ಶಿವು, ನಂದೀಶ್, ಕರಿಬಸು, ಪ್ರಶಾಂತ್ ಹಾಗೂ ಪುನೀತ್ ಆನ್ ಸ್ಟೇಜ್. ನಮಸ್ಕಾರ ಜಡ್ಜಸ್. ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಎಸ್ಐ ಸರ್, ರಿಪೋರ್ಟಿಂಗ್ ಸರ್. ಅಲ್ಲ ರೀ, ನೀವು PC ಅಲ್ವೇನ್ರಿ? SI ರೇಂಜ್ ಬರ್ತಾ ಇದ್ದೀರಾ ಸರ್? ಆಕ್ಚುಲಿ ನನ್ನ ಹೆಸರು ಸಿದ್ರಾಜ್ ಇಳಕಲ್ ಅಂತ, ಎಲ್ಲರೂ ಪ್ರೀತಿಯಿಂದ SI ಅಂತ ಕರೀತಾರೆ ಸರ್. ಹಂಗಾದ್ರೆ ಅವ್ನು ನಾನು CM ಅಂತ ಕರೀಲ? ಅವನ ಹೆಸರು ಏನ್ ಸರ್? ಚಿಲ್ಲರ್ ಮಂಜ ಬೇವರ್ಸಿ ಅಂತ ಕರೀರಿ ಸರ್. ಯಾಕ್ರಿ? ಓ ಶೆಡ್ಯೂಲ್ ಅಲ್ಲಿ ಸ್ಕಿಟ್ ಪ್ರಾಕ್ಟೀಸ್ ಮಾಡೋ ಅಂದ್ರೆ ತೂಕೊಡಿಸ್ತಾ ಇದ್ದೆ ಸರ್. ಸರ್, ನೀವು ಅಪಾಯಿಂಟ್ ಆಗ್ತಿದ್ದಂಗನೆ ಸುಮಾರು ಕಂಪ್ಲೇಂಟ್ಸ್ ಬಂದ್ಬಿಟ್ಟು ಸರ್. ಏನ್ರಿ ಅದು ಕಂಪ್ಲೇಂಟ್? ನಿರಂಜನ್ ದೇಶಪಾಂಡೆ ಅವರು ಗಿಚ್ಚಿಗಿಲಿಯಲ್ಲಿ ಫ್ಲೋರ್ ಕಾಮಿಡಿ ಜಾಸ್ತಿ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡೋರು ಸರ್. ಫ್ಲೋರ್ ಕಾಮಿಡಿ ಆಗ್ತಾ ಇರೋದ್ರಿಂದಾನೇ ಅವ್ರು ಉಳ್ಕೊಂಡಿರೋದು. ಇಲ್ಲಾಂದ್ರೆ ಎಲ್ಲಿ ಉಳ್ಕೊತಾ ಇದ್ರು? ಸ್ಕಿಟ್ ಅಲ್ಲಿ ಅವಾಗ ಹೆಸರು ಹಾಕೋದ್ರಿಂದ ಉಳ್ಕೊಂಡಿಲ್ಲ. ಬೆಟ್ಟ ಗುಡ್ಡ ಪಾಲಾಗ್ಬೇಕಾಯ್ತು ಅವರು.
ತುಕಾಲಿ ಸಂತೋಷ್ ಅವರು ನನ್ನನ್ನ ತುಳಿತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡೋರೆ. ಏಸ್ಗೆ ಅಂದ್ಮೇಲೆ ತುಳ್ಕೊಂಡು ಹೋಗ್ತಾರೆ ಕಣ್ರಿ. ನಮ್ಮ SI ಒಬ್ರೇ ಹೇಳ್ರಿ. ಅಯ್ಯೋ ಸರ್, ಅವ್ರನ್ನ ಕಂಡಲ್ಲಿ ಗುಂಡೋನ ಕಾದೆಗೆ ಟ್ರಾನ್ಸ್ಫರ್ ಮಾಡಿದಿರಲ್ಲ, ಅದಕ್ಕೆ ಅವ್ರು ಕಂಡ್ ಬಾರಲ್ಲಿ ಗುಂಡು ಹೊಡ್ಕೊಂಡು ನಿಂತ್ಕೊಂಡಿದ್ದಾರೆ ಸರ್. ನನಗೆ ಗೊತ್ತಿರೋರೆಲ್ಲ ಹೇಳಿದ್ರು ಈವೆಂಟ್ ಮ್ಯಾನೇಜರ್ಸ್. ಹಾ ಸರ್. ಈವೆಂಟ್ ಎಲ್ಲ ಮುಗ್ದಾದ್ಮೇಲೆ ಬೆಳಗಿನ ಜಾವ 4 ಗಂಟೆಗೆ ಎಣ್ಣೆ ಹೊಡಿತಾ ಇರ್ತಾರಂತಲ್ರಿ ಅವನು. ಅದಕ್ಕೆ ಅವನು ಅನ್ನೋ ತರ ಇದೆ. ಯಪ್ಪ ಏನೋ ಅದು ವೇವ್ 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 ಯಪ್ಪ ಯಾವ ದೇವ್ರೆ. ಎರೆಹುಳು ಡ್ಯಾನ್ಸ್ ಮಾಡ್ದಾಗಿತ್ತು. ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾನೆ ಸರ್, ತಿಪ್ಪೇಸ್ವಾಮಿ ಅಂತ. ಮೊನ್ನೆ ತಾನೇ ಮದುವೆ ಆಗಿದ್ದಾನೆ. ನಾವಿಬ್ರು ಚಿಕ್ಕ ವಯಸ್ಸಿಂದ ಹೆಂಗಿದೀವಿ ಅಂದ್ರೆ ಒಂದೇ ಚಡ್ಡಿ ಹಾಕೊಂಡು ಓಡ್ತಾರೆ ಅಂತ ಹೇಳ್ತಾರಲ್ವಾ, ನಾನು ಚಡ್ಡಿ ಇಲ್ದೇನೆ ಅವನು ನಾನು ಓಡಾಡಿದ್ವಿ ಮೇಡಮ್, ಅಂತ ಕ್ಲೋಸ್ ಫ್ರೆಂಡ್ಸ್. ಮೊನ್ನೆ ತಾನೇ ಮದುವೆ ಆಗಿದ್ದಾನೆ, ಒಂದು ಮಾತು ಕರೆದಿಲ್ಲ ಮೇಡಮ್. ಎಷ್ಟು ಬೇಜಾರಾಗ್ಬೇಡ, ಅದಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ತಿಪ್ಪೆ ಓ, ಅಲ್ಲಿದ್ಯಾ ಮನೆ? ನೀನೇನ ಮುಂಚ ಇಲ್ಲಿ ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ಮನೆ ತಾನೇ ಮದುವೆ ಆಗಿದೆ. ಮದುವೆ ಕಡೆ ಎದ್ದು ಕಾಣ್ತದೆ, ಒಂದ್ ಸ್ವಲ್ಪ ದೊಡ್ಡದಾಗ್ಬಿಟ್ಟದೆ. ಏನು ಮೂಗು ಅದು ಆಲ್ರೆಡಿ ಮೂಗು ಹಾಕ್ಲಾ ಇರೋದೆ ಕಣಲೆ. ಅಚ್ಚರಿ, ನಿನ್ನ ಹೆಂಡತಿ ಹೆಂಗೆ? ನೀನೇನ್ ದನಿ ಜಾತ್ರೆಗೆ ಬಂದಿದ್ದೇನೋ, ಎತ್ತ ಹೇಳ್ಸ್ಬಿಟ್ಟು ಹೆಂಗದೆ ಅಂತ ನೋಡಕ್ಕೆ ಮದುವೆ ಆಗಿರೋದು ಕಣ. ಹಂಗಲ್ಲ ಕಣ, ಮದುವೆ ಕರ್ತಾ ಇಲ್ವಲ್ಲ ನೀನೆಲ್ಲ ಕ್ಲೋಸ್ ಫ್ರೆಂಡ್ ನ. ಕುತ್ಕೊಳ್ಳಲು ಎಷ್ಟು ಫೋನ್ ಮಾಡಿದ್ರು ಅವಳು ಯಾವಳ ಸ್ವಿಚ್ ಆಫ್ ಅಂತಾಳೆ. ಇನ್ನೇನ್ ಮಾಡಕ್ಕಾಗುತ್ತೆ? ಅದು ನಿನಗ್ ಗೊತ್ತಲ್ಲೇನೋ, ಸ್ವಲ್ಪ ಬಿಸಿ ಇದ್ದೆ. ಕುತ್ಕೊಳ್ಳಲು ಯಾರು ಕೇಳಿದ್ರು ಆ ವೈನ್ ಅಂಡ್ ಬಾರಲ್ಲಿ ಬಿದ್ದಿರ್ತಾನೆ ಅಂತ ಹೇಳ್ತಾರೆ, ಇವ್ನು ಬಿಸಿ ಅಂತ. ಇಲ್ಲ ಕಣ, ಸೆಲೆಬ್ರಿಟಿ ಒಂದ್ಸರಿ ಹೋದ್ರೆ 1000 ಸರಿ ಬಂದಿದ್ರು ಅಂತ ಮಾತಾಡ್ತಾರೆ. ನೀನು ಸೆಲೆಬ್ರಿಟಿ ಆಗೋ ಗೊತ್ತಾಗುತ್ತೆ. ಏನೋ ಮಾತಾಡ್ತಾನೆ. ಅಚ್ಚರಿ ಲೇ, ನಿನ್ನ ಹೆಂಡತಿ ಕರೆ ಒಂದ್ಸರಿ ನೋಡ್ಬಿಡ್ತೀನಿ. ಬೇಡ ಕಣ, ಬೇಡ. ಅವಳೇನು ಕಿಲಿಕೆ ಕರಿಯ. ಅವಳ ಆಚೆ ಬಂದ್ರೆ ಟ್ಯಾನ್ ಆಗ್ಬಿಡ್ತಾಳೆ. ಕತ್ತಲ್ಲಿ ಲೈಟ್ ಬೇಕಲ್ಲಿ ಟ್ಯಾನ್ ಆಗ್ಬಿಡ್ತಾಳೆ. ಹಿಂಗೊಂದು ವಿಷಯ ಗೊತ್ತಾ, ಮೊನ್ನೆ ಹಿಂಗ್ ನಿಂತಿದ್ಲು, ಮಿಂಚುಳ ಹಿಂಗ್ ಪಾಸ್ ಆಯ್ತು, ಕೆರೆ ಹೊಡೆದಂಗ್ ಟ್ಯಾನ್ ಆಗ್ಬಿಟ್ಟವಳೆ. ಮಿಂಚುಳ ಹಿಂಗ್ ಹೋಗಿದ್ದಕ್ಕೆ ಟ್ಯಾನ್ ಆಗ್ಬಿಟ್ಟವಳೆ. ಓಹೋ, ತಮನ್ನ ಅಂತ ಬೆಳಗಿನ ಹುಡುಗನೇ ಮದುವೆ ಆಗಿರ್ತಾನೆ ನನ್ನ ಮಗ. ಖರ್ಚು ಅದಕ್ಕೆ ಮುಂದೆ ನೋಡ್ಬೇಕು. ಖರ್ಚು ಅದಕ್ಕೆಮ್ಮ ಮದ್ಗೆ ತಗೋಬಾ. ಥ್ಯಾಂಕ್ ಯು. ಮದುವೆ ಮಾಡ್ಕೊಂಡು ಹುಡುಗಿನ ಮನೇಲಿ ಇದ್ದಾಳೆ ಅಂದ್ರೆ ಇವ್ರ ಅತ್ತೆ ಒಬ್ಳೆ ಮನೇಲಿ ಇರ್ತ, ಅತ್ತೆನೂ ಕರ್ಕ ಬಂದಿದ್ಯಲ್ಲ. ಅವಳು ನಮ್ಮ ಅತ್ತೆ ಅಲ್ಲ, ನನ್ನ ಹೆಂಡತಿ. ನನ್ನ ಹೆಂಡತಿ ಮಿಂಚುಳ. ಮಿಂಚುಳ ಟ್ಯಾನು ಪೂರ ಟ್ಯಾನ್ ಆಗ್ಬಿಟ್ಟವಳಲ್ಲ. ಕಾಲೇಜ್ ಡೇಸಲ್ಲಿ ಹೇಳ್ತಾ ಇದ್ದಲ್ಲ, ನನ್ನ ಹೆಂಡತಿ ಹಿಂಗಿರ್ಬೇಕು ಅಂತ, ಅದೊಂಚೂರು ಎಕ್ಸ್ಪ್ಲೇನ್ ಮಾಡ. ಅದೆಲ್ಲ ಯಾಕೆ ಹೇಳು. ಕಣ್ಣೆರಡು ಕಮಲಗಳಂತೆ ಒಳ್ಳೆ ಕೋಳಿ ಮೊಟ್ಟೆ ಇದ್ದಂಗಿದಾವಲ್ಲ. ಮುಂಗುರುಳು ತುಂಬಿಗಳಂತೆ. ಅವಳು ನಾನು ಹೆಂಗ್ ಹಿಡ್ಕೊಂಡ್ ಬಂದಿರ್ಬೇಕು, ನೀನೇ ಹೇಳು. ಆಮೇಲೆ ನಾಸಿಕವು ಸಂಪಿಗೆಯಂತೆ. ಆಮೇಲೆ ಸಂಟ ಶಿಲ್ಪ ನಡೆಯುತ್ತಿರೆ ನಾಟ್ಯದಂತೆ. ಸೊಂಟ ಶಿಲ್ಪ ಶೆಟ್ರಂಗ್ ಮೇಲೆ ದಿನಸಿ ಮುಟ್ಟ ಇದ್ದಂಗ ಐತಲ್ಲ. ನಡಿಗೆ ಇನ್ನೊಂದ್ಸರಿ ನಡಿಯಮ್ಮ. ಅಮ್ಮ ಬಾಂಗಡೆ ಮೀನು ಒಳ್ಳೆ ಮಾಬಿ ರೋಡದಂಗ ಹೋಗ್ತಾವಳಲ್ಲ. ಯಾವ ರೋಡಾದ್ರೇನೋ ನಾನ್ ಗಾಡಿ ಓಡ್ಸ್ಕೊತೀನಿ, ನೀನ್ ಯಾವನ್ ಕೆಳಕ್ಕೆ ಹೆಂಗೋ ಕಟ್ಕೊಂಡಿದ್ದಾನೆ ಬದುಕ್ತೀನಿ ಬಿಡಲೆ. ಏನು ನಿನ್ನ ಅಸಹ್ಯ ಮಾಡ್ತಾವನೆ. ಅಸಹ್ಯ ಮಾಡ್ತಾ ಇರೋದು ನನ್ನನ್ನಲ್ಲ. ನೋಡೋ, ಹೇಳೋ ನನ್ನ ಅತ್ತೆ ಮಗಳು, ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ನೀನ್ ಜಾಸ್ತಿ ತಲೆ ಕೆಟ್ಟ ಗೆಟ್ ಔಟ್. ಹೆಂಗೋ
ಮದ್ವೆ ಆಗಿವ್ನಿ ಹೆಂಗಾದ್ರೂ ಬಾಳ್ಲೇಬೇಕಣಲ್ಲ. ಅಣ್ಣ ನಮ್ ಪ್ರೀತಿಯಿಂದ ನಮ್ಮ ಮಾಮೂನ ತಿಪ್ಪೆ ಅಂತೀನಿ. ಕಣಮ್ಮ ಅವನ್ ತಿಪ್ಪೆ ಒಳಗೆ ಇರೋ ಕಪ್ಪೆ ನೀನು. ಸರಿಯಾಗಿದ್ರೆ ಅವಳು ಕಪ್ಪೆನಾರಾಗ್ಲಿ ತಿಮ್ಮಿಂಗ್ಳೇನಾರಾಗ್ಲಿ ಕಟ್ಕೊಂಡು ನೀನು ಬಾಳಿಸ್ತೀನಿ. ಗೆಟ್ ಔಟ್. ಹೆಂಗೋ ನಾನಲ್ವೇನೋ ಮದುವೆ ಆಗಿರೋದು. ನೋಡು ನಾನ್ ಚೆನ್ನಾಗಿವ್ನಿ, ಅವಳು ಚೆನ್ನಾಗವಳೆ, ಬದುಕ್ತಿ ಬಿಡು. ಆದ್ರೂ ಹೆಂಗಪ್ಪ ನೋಡು ಅವ್ಳ ಮುಖ ನೋಡಕ್ ಆಗ್ದೆ ಹೋದ್ರೆ ಟವಲ್ ಹಾಕ್ಬಿಟ್ಟು ಸಂಸಾರ ಮಾಡ್ತೀನಿ. ನೀನ್ ಯಾಕಲ್ಲ ಗೆಟ್ ಔಟ್ ಗೆಟ್ ಔಟ್. ನೀನ್ ಯಾವ ಒಳಕ್ ಹೋಗಲ್ಲ ಮಾಮ ಐ ಲವ್ ಯು. ಐ ಲವ್ ಯು ಅಂದ್ಲು. ಗೊಬ್ರ ಏನೋ ಹೆಂಗೋ ಹೆಂಗಾದ್ರೂ ಏನು ನನ್ನ ಹೆಂಡತಿ ನಿನಗ್ ಗೊತ್ತಾಗಬೇಕು ಅಂದ್ರೆ ಅಂತವಳನ್ನೊಬ್ಳು ಮದ್ವೆ ಆಗು, ಆಗ ಗೊತ್ತಾಯ್ತದೆ. ಲೇ ನಾನು ಇಂತೊಳ್ಳ ನಾನು ಮದುವೆ ಆಗೋ ಹುಡುಗಿ ತ್ರಿಪುರ ಸುಂದರಿ ಆಗಿರ್ತಾಳೆ, ಅಪ್ಸರೆ ಆಗಿರ್ತಾಳೆ, ಅಪ್ಸರೆ ಆಮೇಲೆ ಶಿಲಾ ಬಾಲಕಿ ಆಗಿರ್ತಾಳೆ. ಶಿಲಾ ಬಾಲ್ಕೆ ಅಂತ ಅಪ್ಸರೆ ಅಂತ ಮಕ ನೋಡ್ರೆ ಅಲ್ಸೋದು ಉಪ್ಸಾರ ಇದ್ದಂಗೆ ಅದೇ ಅಪ್ಸರೆ ಸಿಗ್ತಾಳೆ. ಇನ್ನೊಂದ್ಸರಿ ನಾನು ನಿಂತು ಆಡ್ತಾನೆ ಅಷ್ಟೇ ಮೇಲೆ. ಓ ಗೊಬ್ರ ಏನೋ ಹೆಂಗೋ ನನ್ನ ಹೆಂಡತಿ ಹಂಗೆಂಗೋ ಕಟ್ಕೊಂಡು ನಾನು ಮಾಡ್ತೀನಿ. ನಿಮ್ಗೆ ಯಾಕೆ ಗೊಬ್ರ 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 ಹೆಂಗೆ ಏನ್ ಹೆಸ್ರು? ಹೋಗ್ರಪ್ಪ ಆಡ್ಕೊತೀರಿ ಹೇಳಿದ್ರು. ಇಲ್ಲ 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 ಹೇಳು. ಶೃಂಗಾರ. ಒಳ್ಳೆ ದೊಡ್ಡಲ್ದ ಮರ ಇದ್ದಂಗ ಅವಳಲ್ಲ. ಅವಳು ದೊಡ್ಡ ಆಲದ ಮರ ಆಗ್ಲಿ, ಬೇವಿನ ಮರ ಆಗ್ಲಿ, ಟೀಕುಡ್ ಮರ ಆಗ್ಲಿ ಹಗ್ಗ ಹಾಕಂತ ನಾನೇನು ಆಡ್ತೀನಿ. ನೀನೇನು ಬರ್ಬೇಡ ಆಯ್ತಾ? ಮುಚ್ಕೊಂಡು ನಿಂದ ಎಷ್ಟದೆ ಅಷ್ಟು ನೋಡು. ಗೊಬ್ರ ನಿಜವಾಗ್ಲೂ ಅಯ್ಯಪ್ಪ ಮನೆ ಪಕ್ಕದಲ್ಲಿ ಇಂಥವ್ರು ನೋಡ್ಕೊಂಡು ಜೀವನ ಮಾಡಕ್ಕಾಗಲ್ಲ ಮೇಡಮ್. ಈಗಂತೂ ಮದುವೆ ಆಗೋ ಉದ್ದೇಶ ಇಲ್ಲ ನನಗೆ. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ವೈಬ್ ಇರ್ಬೇಕಲ್ಲ ಮೇಡಮ್, ಒಂದು ಪೀಸ್, ಒಂದು ನೆಮ್ಮದಿ. ಅದಕ್ಕೆ ಮ್ಯೂಸಿಯಂಗೆ ಹೋಗ್ಬಿಟ್ಟು ಒಂದು ಸುಂದರವಾಗಿರೋ ಎಣ್ಣೆ ಶಿಲೆ ತಂದು ಇಟ್ಕೋತೀನಿ ಮೇಡಮ್. ನನ್ನನ್ನು ನೋಡಿ ಯೋಗ ಬರ್ತದೆ ಅಂತ ಹೇಳ್ತಾರಲ್ಲ ಹಂಗೆ ನೋಡಿದ ತಕ್ಷಣ ಒಂದು ಗುಡ್ ವೈಬ್ ಬರಬೇಕು, ತಂದು ಬಿಡ್ತೀನಿ. ಈ ವಯಸ್ಸಿಗೆ ಅದೇ ಅಲ್ವಾ ಸಿಕ್ಕೋದು.